ಮತ್ತೊಬ್ಬ ಭ್ರಷ್ಟಾಚಾರಿ ಅರೆಸ್ಟ್, ಲಂಚ ಪಡೆದ ಯುವಕ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಭಾರತದಲ್ಲಿ ಲಂಚಾವತಾರಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಯಂತ್ರಣ ಕೂಡ ಆಗ್ತಾ ಇಲ್ಲ. ಒಂದಾದರ ಮೇಲೆ ಒಂದಂತೆ ಲಂಚಾವತಾರಿಯ ಕುಳಗಳು ಹೊರಗೆ ಬರ್ತಾ ಇದೆ. ಒಂದೊಂದೇ ಭ್ರಷ್ಟ ಅಧಿಕಾರಿಗಳು ಹೊರಗೆ ಬೀಳ್ತಾ ಇದ್ದಾರೆ. ಆದರೆ ಅವರಿಗೆಲ್ಲ ಏನು ಶಿಕ್ಷೆ ಆಗ್ತಾ ಇದೆ, ಏನು ಕ್ರಮಗಳು ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಇತ್ತೀಚೆಗಷ್ಟೇ ಬಾಗಲಕೋಟೆ ಜಿಲ್ಲೆಯ ಕೆರೂರು ಪಟ್ಟಣದ PSI ಒಬ್ಬರು ಭ್ರಷ್ಟಾಚಾರಿ ಅಧಿಕಾರಿ ಬಲೆಗೆ ಬಿದ್ದಿದ್ರು. ಇದೀಗ ಕೊಪ್ಪಳದ RTO ಕಚೇರಿಯ ಓರ್ವ SDA ಅಧಿಕಾರಿ ಕೂಡ, SDA ನೌಕರ ಕೂಡ ಇವತ್ತು ಭ್ರಷ್ಟಾಚಾರ ಮಾಡೋದಕ್ಕೆ ಹೋಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ. ಆತನಿಗೆ ಅಷ್ಟೇನು ವಯಸ್ಸಾಗಿಲ್ಲ. ರಂಜಿತ್ ಎನ್ನುವಂತಹ SDA ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕ ನೌಕರನಾಗಿ ಈತ ಕೆಲಸ ಮಾಡ್ತಾ ಇರ್ತಾನೆ. RTO ಕಚೇರಿಗಳಲ್ಲಿ, ನಮ್ಮ ರಾಜ್ಯದಲ್ಲಿ ಏನು ಎಲ್ಲ RTO ಕಚೇರಿಗಳಿದೆ ಎಲ್ಲ ಕಡೆಯೂ ಕೂಡ ಲಂಚ ಇದ್ದೇ ಇದೆ. ಒಂದೇನಾದ್ರೂ ಗಾಡಿಯ ಒಂದು ಇನ್ಶೂರೆನ್ಸ್ ಮಾಡ್ಸೋಕೆ ಹೋಗ್ಲಿ ಅಥವಾ ಲೈಸೆನ್ಸ್ ತೆಗ್ಸೋಕೆ ಹೋಗ್ಲಿ, ಏನು ಮಾಡ್ಸೋಕೆ ಹೋದ್ರೂ ಕೂಡ ಲಂಚ ಇಲ್ಲದೆ ಏನು ನಡೆಯೋದಿಲ್ಲ ಅಂತ ಎಲ್ಲ ವಾಸ್ತವ ಎಲ್ರಿಗೂ ಗೊತ್ತೇ ಇದೆ. ಅಂಥದ್ರಲ್ಲಿ ಕೊಪ್ಪಳದ RTO ಕಚೇರಿಯಲ್ಲಿ ಯಾವುದೋ ಒಂದು ಶೋರೂಮ್ನ ಮಾಲೀಕರಿಂದ ಯಾವುದೋ ಒಂದು ಪರವಾನಗಿಯ ಪತ್ರವನ್ನು ಕೊಡೋದಕ್ಕೆ 21,000 ರೂಪಾಯಿ ಲಂಚವನ್ನು ಫೋನ್ಪೇ ಮೂಲಕ ಮಾಡಿಸ್ಕೊಂಡಿದ್ದಂತೆ. ಇನ್ನಷ್ಟು ಲಂಚವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅಲ್ಲ ರೀ, ಅದೆಷ್ಟೋ ಯುವಕರು ಒಂದು ಸರ್ಕಾರಿ ಸಣ್ಣ ಕ್ಲರ್ಕ್ ನೌಕರಿ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ಹಗಲು ರಾತ್ರಿ ಎಷ್ಟೋ ಕೋಚಿಂಗ್ ಸೆಂಟರ್ಗಳಲ್ಲಿ, ಧಾರವಾಡ, ಬೆಂಗಳೂರು, ಬಿಜಾಪುರದಂಥ ಸಿಟಿಗಳಲ್ಲಿ ಹಣ ಕೊಟ್ಟು ಕೋಚಿಂಗ್ ಸೇರಿಕೊಂಡು ಬಾಡಿಗೆ ರೂಮ್ ಮಾಡಿಕೊಂಡು ಓದ್ತಾ ಇದ್ದಾರೆ. ಎಷ್ಟೋ ಜನ ಒಂದು ಸಣ್ಣ ನೌಕರಿ ಸಿಕ್ಕರೆ ಸಾಕು ಅಂತ ಹೇಳಿ ಪರದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಿಮಗೆ SDA, FDA, ಕಾನ್ಸ್ಟೇಬಲ್, PSI ನಂತಹ ನೌಕರಿಗಳು ಸಿಗುತ್ತೆ. ಅಷ್ಟೆಲ್ಲ ಸಿಕ್ಕರೂ ಕೂಡ ನಿಮಗೆ ಕೈ ತುಂಬ ಸಂಬಳ ಕೊಡ್ತಾರೆ. TA, DA ವರ್ಷಕ್ಕೆ ವೇತನವನ್ನು ಪರಿಷ್ಕರಣೆ ಮಾಡ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಎಂಥ ಕೆಲಸಗಳನ್ನು ಮಾಡೋಕೆ ಹೊರಟಿದ್ದೀರಿ? SDA ಅಂತ ಒಂದು ನೌಕರಿ ಸಿಗಬೇಕಾದ್ರೆ ನೀವೆಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ. ಅದೆಲ್ಲವನ್ನ ಈಗ ನೀರಿನಲ್ಲಿ ಹೋಮ ಮಾಡ್ತಿರಲ್ಲ. ನಾಳೆ ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಯಾವ ರೀತಿಯಲ್ಲಿ ಮುಖ ಇಟ್ಕೊಂಡು ತಿರುಗಾಡ್ತಾರೆ. ಇವತ್ತು ಮೀಡಿಯಾ ಫಾಸ್ಟ್ ಇದೆ ತುಂಬ. ಲೋಕಾಯುಕ್ತ ಬಲೆಗೆ ಬಿದ್ದು ನಿಮ್ಮ ಮರ್ಯಾದೆ ಏನಾಗುತ್ತೆ? ನಿಮ್ಮ ಫೋಟೋಗಳು, ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗುತ್ತೆ. ಒಂದು ಸಣ್ಣ ನೌಕರಿಗಾಗಿ ಪರದಾಡ್ತಿರುವಂಥ ಯುವಕರ ಪಾಡನ್ನು ನೀವು ಒಂದ್ಸಲ ನೋಡಿ. ನಿಮಗೆ ಇಷ್ಟೆಲ್ಲ ಸವಲತ್ತು ಸಿಕ್ಕಿರುವಾಗ ಯಾಕೆ ಈ ರೀತಿ ಮಾಡಕ್ಕೆ ಹೋಗ್ತೀರಾ? ಒಬ್ಬ ಅಧಿಕಾರಿ ಬಲೆಗೆ ಬಿದ್ದ ಅಂತ ಹೇಳಿದ್ರೆ ಅದರಿಂದಾದ್ರೂ ಎಚ್ಚೆತ್ಕೊಳ್ತೀರಾ ಅಂತ ಅನ್ಕೊಂಡಿದ್ವಿ. ಆದರೆ ಪದೇ ಪದೇ ಇಂಥದ್ದು ಒಬ್ರು ಆದ ತಕ್ಷಣ ಒಬ್ರು ಬೀಳ್ತಾ ಇದ್ದಾರೆ. ಅದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಬ್ಬ PSI ಬಲೆಗೆ ಬಿದ್ದ ತಕ್ಷಣ ಬೇರೆ ಬೇರೆ ಪಟ್ಟಣದಲ್ಲಿ ಇರ್ತಕ್ಕಂಥ PSIಗಳ ಬಣ್ಣವು ಕೂಡ ಬಯಲಾಗ್ತಾ ಇದೆ. ಕೇವಲ ಜಿಲ್ಲೆ ಅಷ್ಟಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಲ್ಲಿ ಸಿಕ್ಕಿ ಬೀಳ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಎಚ್ಚೆತ್ಕೊಳ್ಬೇಕಲ್ವಾ? 21,000ಕ್ಕೆ ನಿಮ್ಮ ಇಡೀ ಜೀವಮಾನದ ಉದ್ದಕ್ಕೂ ನೀವು ಮಾನ ಮರ್ಯಾದೆಯನ್ನು ಕಳ್ಕೊಂಡ್ರಲ್ಲ. ಸ್ವಲ್ಪನಾದರೂ ಎಚ್ಚೆತ್ಕೊಳ್ಳಿ. ಯುವಕರಾಗಿರ್ತೀರಿ, ಸಾರ್ವಜನಿಕ ಸೇವೆಯನ್ನು ಮಾಡೋಕೆ ಬಂದಿರ್ತೀರಿ. ನಿಮ್ಮ ಕರ್ತವ್ಯ ಏನು? ಸಾಕಪ್ಪ, ಹೊಟ್ಟೆ ಬಟ್ಟೆ ಮನೆಯಾಗೆ ಕಟ್ಟೋಕ್ಕಾದ್ರೆ, ನಿಮ್ಮ ಕುಟುಂಬವನ್ನು ಸಾಕೋಕ್ಕಾದ್ರೆ ಅದಕ್ಕಿಂತ ನೆಮ್ಮದಿ ಏನಿದೆ? ಇಷ್ಟು ಐಷಾರಾಮಿದ್ರೂ ಕೂಡ ಈ ರೀತಿಯಾಗಿ ಲಂಚಕ್ಕೆ ಕೈ ಹೊಡ್ತಿರಲ್ಲ. ನೀವು ಸರ್ಕಾರಿ ನೌಕರಲ್ಲ, ನೀವು ಸರ್ಕಾರಿಯ ಭಿಕ್ಷುಕರು. ಹಾಗಾಗಿ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇನ್ನು ಮುಂದಾದರೂ ಕೂಡ ಸ್ವಲ್ಪ ಗಮನ ಇರಲಿ ಏನಾಗ್ತಾ ಇದೆ ಅಂತೇಳಿ. ಇದೊಂದು ಮತ್ತೆ ಸಿಕ್ಕಿಬಿದ್ದಂಥ ಓರ್ವ ಲಂಚವಾಕ ನೌಕರನ ಬಗ್ಗೆ ಹೇಳುವ ಪ್ರಯತ್ನ ನಮ್ದಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾನ್ ಟಿವಿ. ಇದು ಸಾಮಾಜಿಕ ಚಿಲ್ಮೆ. PUC ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ PU ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. IITN, NITಯ ಬೋಧಕರು, JEE ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, KCET ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ JEE, ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ PU ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.